ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಬೆಂಗಳೂರು ಕ್ಯಾಂಪಸ್ ಉದ್ಘಾಟನೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವರಾದ ಅಮಿತ್ ಶಾ ಅವರು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಮಾದರ ಚೆನ್ನಯ್ಯ ಸ್ವಾಮೀಜಿ ಇವರ ದಿವ್ಯ ಉಪಸ್ಥಿತಿಯಲ್ಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಬೆಂಗಳೂರಿನಲ್ಲಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಸಚಿವರಾದ ವಿ. ಸೋಮಣ್ಣ, ಪ್ರತಿಪಕ್ಷ ನಾಯಕರಾದ ಅಶೋಕ್, ಸಂಸದರಾದ ಡಾಕ್ಟರ್ ಕೆ. ಸುಧಾಕರ್, ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಹಾಗೂ ವಿವಿಧ ಮಠಗಳ ಸ್ವಾಮೀಜಿಗಳು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಈ ಭಾಗದಲ್ಲಿ ಇದನ್ನು ನಗರೂರು ಅಂತ ಕರೀತೇವೆ. ನಗರ ಅಂದರೆ ಸಿಟಿ, ಊರು ಅಂದರೆ ವಿಲೇಜು. ಇಟ್ ಈಸ್ ನೀದರ್ ಎ ಸಿಟಿ ನಾರ್ ಎ ವಿಲೇಜ್, ಸೊ ರೈಟ್ಲಿ ಆಪ್ಟ್ಲಿ ಇಟ್ ಈಸ್ ನೇಮ್ಡ್ ಆಸ್ ಎ ನಗರೂರು. ಇಂತಹ ಒಂದು ಭಾಗದಲ್ಲಿ ನಮ್ಮ ಭಕ್ತರುಗಳಿಗೆ, ಈ ಭಾಗದಲ್ಲಿರ್ತಕ್ಕಂಥ ಭಕ್ತರುಗಳಿಗೆ, ನಾಗರಿಕರಿಗೆ ಆರೋಗ್ಯ ಮತ್ತು ವಿದ್ಯೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೂಜ್ಯ ಗುರೂಜಿಯವರ ಸಂಕಲ್ಪ ಮತ್ತು ನಿಮ್ಮೆಲ್ಲರ ಅಭಿಪ್ಸೆಯಂತೆ ಈ ವ್ಯವಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ಪೂಜ್ಯ ಗುರುಗಳ ಆಶೀರ್ವಾದವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಈ ಸಂದರ್ಭದಲ್ಲಿ ಅಮಿತ್ ಶಾಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ಬಹಳಷ್ಟು ಸಂತೋಷ ಇದೆ. ಅವರನ್ನು ಕಂಡರೆ ಇಡೀ ನಾಡು ಗೌರವಿಸುತ್ತೆ. ಕಾರಣ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿ, ಅವರ ಶಕ್ತಿ ಇರ್ಬೋದು, ಬೇರೆಯವರ ಶಕ್ತಿ ಇರ್ಬೋದು. ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ ದ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಒನ್ ಕ್ಯಾನ್ ಡಿರೈವ್ ದ ಎನರ್ಜಿ ಆಫ್ಟರ್ ಹ್ಯಾವಿಂಗ್ ಸೀನ್ ಅಮಿತ್ ಶಾಜಿ. ಒನ್ ಹೂ ಈಸ್ ಗೋಯಿಂಗ್ ಟು ಎನ್ರೂಟೆಡ್ ಡೀಪ್ಲಿ into the culture of the country, one such person is going to derive the energy by default. ಹಣ್ಣು ಹೇಗೆ ಕೊಡುತ್ತೆ ಮರ, ನೆರಳನ್ನು ಹೇಗೆ ಕೊಡುತ್ತೆ, ಹೂವನ್ನು ಹೇಗೆ ಕೊಡುತ್ತೆ ಅಂತಂದರೆ ಆ ಮರದ ಬೇರುಗಳು ಆಳವಾಗಿ ಭೂಮಿಯಲ್ಲಿ ಇರೋದ್ರಿಂದ. ಸಿಮಿಲರ್ಲಿ if you have to get fruit, flowers and the best of the best out of the tree, the way how it is rooted deeply into the soil, similarly if we too are deeply rooted into the culture of our country, we too are going to derive the energy the way how we has been getting the energy. ಒಂದು ಮಾತು ಅವರನ್ನು ನೋಡಿದಾಗ, ತುಂಬ ಸನಿಹದಿಂದ ನೋಡಿದಾಗ ನೆನಪಾಗುತ್ತೆ. ಗೀತೆಯಲ್ಲಿ 700 ಶ್ಲೋಕಗಳಿದ್ದಾವೆ. ಎಷ್ಟು? 700 ಶ್ಲೋಕಗಳು. ಕೊನೆಯ ಒಂದು ಶ್ಲೋಕ ಉಂಟು. ಎಲ್ಲ ಮಾತುಗಳನ್ನು ವೇದವ್ಯಾಸರ ಮಾತಿನ ಹಾಗೆ ವಿಸ್ತರಿಸಿದ ಮೇಲೆ ಧೃತರಾಷ್ಟ್ರನಿಗೆ ಸಂಜೆಯ ಒಂದು ಮಾತನ್ನ ಕೊನೆಯ ಮಾತು ಹಾಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿರ್ ಮತಿರ್ಮಮ. ಸಂಜೆಯ ಹೇಳಿದ ಕೊನೆಯ ಮಾತು ಭಗವದ್ಗೀತೆಯಲ್ಲಿ. ಏನದರ ಅರ್ಥ? ನಮ್ಮ ಬದುಕಿಗೆ ಸಂಪತ್ತು ಬೇಕು ಅಂತ ಬಯಸ್ತೇವೆ. ನಾವು ಕೈಗೊಂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಯಶಸ್ಸು ಮತ್ತು ವಿಜಯ ಸಿಗಲಿ ಅಂತ ಬಯಸ್ತೇವೆ. ಮತ್ತು ನಾವು ಕೈಗೊಂಡ ಯಾತ್ರೆಯಲ್ಲಿ ಸತತವಾಗಿರ್ತಕ್ಕಂಥ ಪ್ರೋಗ್ರೆಸ್ ಆ್ಯಂಡ್ ಪ್ರಾಸ್ಪರಿಟಿ ವಿ ಎಕ್ಸ್ಪೆಕ್ಟ್. ಮತ್ತು ನೀತಿಗಳು ಸಮಾಜದಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅಂತ ಬಯಸ್ತೇವೆ. ಒನ್ ಹೂ ಹ್ಯಾಸ್ ಬೀನ್ ಆಸ್ಪೈರಿಂಗ್ ಟು ಹ್ಯಾವ್ ದ ವೆಲ್ತ್ ಇನ್ ದ ಲೈಫ್, ಒನ್ ಹೂ ಈಸ್ ಗೋಯಿಂಗ್ ಟು ಡಿಸೈರ್ ಫಾರ್ ದ ವಿಕ್ಟರಿ, one who is going to seek the prosperity and the progress in the country or one's own life, and one who wants to have the morality and the ethics and the values to be established in the society. How it is going to happen? Sanjay's statement says, one who is going to be like a yogi Krishna. If you are going to be yogi like a Krishna without acting, these things are not going to be established. Along with Krishna, who is a yogi, epitome of knowledge and the wisdom and the enlightenment, only when you have Arjuna, who has the bow, which is nothing but the valor and the courage and the energy, only when these two are going to be embedded, these two are going to be blended, only then we can expect. ಆಗ ಮಾತ್ರ ನಾವು ಸಂಪತ್ತನ್ನು, ವಿಜಯವನ್ನು, ಮೌಲ್ಯಗಳನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
over a year, Amit Shah ji, he is so devoted and the man of spirituality. Having seen him quite closely, he has all the maryada respect to the culture and the spirituality of our country. Being deeply rooted into the culture, also he knows how to act. Ideas are going to rule the world through. If these ideas are not going to be sown, if these ideas are not going to be fostered, what is the use of having the best seeds? Being a man of action, Amit Shah ji has been respecting the culture, religion, and the spirituality of the country, so he has been deriving that energy from the very root of our culture. What actually culture is going to give? Culture ಏನು ಕೊಡುತ್ತೆ ನಮಗೆ? ಒಬ್ಬ ವ್ಯಕ್ತಿ ಹೇಳ್ತಾನೆ, if my personality and identity is going to be respected in the society, I should have the culture. At physical level, at mental level, at culture level, at intellectual level, at the spiritual level, if one has that culture, he is going to be distinguished from person to person. Being one such man of culture, man of spirituality, man of nationalism, he has been deriving that energy, so he has been working relentlessly for the unity of our country. Once again, I am thanking for his presence. ಮತ್ತೊಮ್ಮೆ ಅವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸಿ, ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ಆಸ್ಪತ್ರೆ ಮತ್ತು ಕಾಲೇಜಲ್ಲಿ ಬರಲಿಕ್ಕೆ ಬಹುವಾಗಿ ಶ್ರಮಿಸಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಅವರು ಬಂದದ್ದು, ಸೋಮಣ್ಣನವರು ಬಂದದ್ದು, ಕುಮಾರಸ್ವಾಮಿಯವರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಇನ್ ದ ರೈಟ್ ಡೈರೆಕ್ಷನ್ ಆಫ್ ಅಮಿತ್ ಶಾ ಜಿ ಅಂಡ್ ಮೋದಿ ಜಿ ಈಸ್ ಎಕ್ಸಾಂಪ್ಲರಿ. And all these personalities have come here to witness and to inaugurate this program. Thanking all the people, those who have come, particularly our Amit Shah ji, who has been nurturing and fostering the culture and the spirituality of our country. ಕೊನೆಯದಾಗಿ, ನಮ್ಮ ದೇಶದ ಸಂಸ್ಕೃತಿ ಯಾಕೆ ಉಳಿಬೇಕು ಅಂತಂದರೆ, ಸ್ವಾಮಿ ವಿವೇಕಾನಂದ ಲಾಂಗ್ ಎಗೋ ಒಂದು ಮಾತನ್ನು ಹೇಳಿದರು, ಇಫ್ ಇಂಡಿಯಾ ಲೀವ್ಸ್ who dies? If India dies, who lives? ಭಾರತ ಉಳಿದರೆ ಅಳಿಯುವರಾರು, ಭಾರತ ಅಳಿದರೆ ಉಳಿಯುವರ್ಯಾರು? ಅಂದರೆ ಭಾರತವನ್ನು ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಇಡೀ ಜಗತ್ತಿಗೆ ಜ್ಯೋತಿಯ ಸ್ವರೂಪದಲ್ಲಿರ್ತಕ್ಕಂಥ ನಮ್ಮ ಭಾರತ ಉಳಿಬೇಕು. ಭಾರತ ಉಳಿಬೇಕು ಅಂತಂದ್ರೆ ಏನು? ಶತಮಾನಗಳಿಂದ ಬಂದಿರತಕ್ಕಂಥ ಜ್ಞಾನವನ್ನು ನಾವು ಉಳಿಸ್ಬೇಕಾಗತ್ತೆ. ಅಂತಹ ಜ್ಞಾನ ಪರಂಪರೆ ಉಳಿದದ್ದೇ ಆದರೆ ನಮ್ಮ ನಾಡು ಜಗತ್ತಿಗೆ ಬೆಳಕಾಗುತ್ತೆ. ಇಲ್ಲಿ ಈ ಒಂದು ಕ್ಯಾಂಪಸ್ನಲ್ಲಿ ಆಯುರ್ವೇದಿಕ್ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ, ಅಲೋಪತಿ ಕಾಲೇಜ್ ಮತ್ತು ಆಸ್ಪತ್ರೆ ಇದೆ. ಇಲ್ಲಿ ಕಾಲೇಜು ನೆಪ ಮಾತ್ರ. ಕಾಲೇಜುಗಳ ಮುಖಾಂತರ ಇಲ್ಲಿ ಇರ್ತಕ್ಕಂಥ ಡಾಕ್ಟರ್ಸ್ಗಳ ಮುಖಾಂತರ ಈ ಭಾಗದ ನಮ್ಮ ರೋಗಿಗಳನ್ನು, ಜನಗಳನ್ನು ಟ್ರೀಟ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಒಂದು ಸಲ ಅಮಿತ್ ಶಾಜಿಯವರು ಹೇಳಿದರು, ಅನ್ಲೆಸ್ ವಿ ಇಂಟೆಗ್ರೇಟ್ both our ancient system of medicine and the education along with the modern medicine, if it is not going to be integrated, future is going to be very difficult. ಒಂದು ಕಡೆ ಆಯುರ್ವೇದವನ್ನು ನಾವು ಸಪೋರ್ಟ್ ಮಾಡಬೇಕು, ಇನ್ನೊಂದು ಕಡೆ ಮಾಡರ್ನ್ ಇದನ್ನು ಕೂಡ ಸಪೋರ್ಟ್ ಮಾಡಬೇಕು. ದಿಸ್ ಈಸ್ ದ ವಿಷನ್ ವಿಚ್ ವಾಸ್ ಗಿವನ್ ಬೈ ಹಿಮ್. ಆಸ್ ದ ರಿಸಲ್ಟ್ ದಿ ಸಿಸ್ಟಮ್ ಈಸ್ ರಿಯಲೈಸ್ಡ್ ಓವರ್ ಇಯರ್. ಪೂಜ್ಯ ಗುರು ಬಾಲ ಗಂಗಾಧರ ಮಹಾಸ್ವಾಮೀಜಿಯವರ ಕನಸು ಇವತ್ತು ಸಾಕಾರಗೊಂಡಿದೆ. ಇದರ ಸೌಲಭ್ಯವನ್ನು ತಾವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಳಿಕ್ಕೆ ಇಂದು ವ್ಯವಸ್ಥೆ ಲೋಕಾರ್ಪಣೆಗೊಂಡಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಠದ ಆಶೀರ್ವಾದವನ್ನು ಹೇಳ್ತಾ, ಅಮಿತ್ ಶಾಜಿಯವರು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿ ಈ ವ್ಯವಸ್ಥೆಯನ್ನು ಲೋಕಾರ್ಪಣೆ ಮಾಡಿ ಕೊಟ್ಟದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. Great words of wisdom from the great visionary Paramapujya Jagadguru Shri 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 Dr. Nirmalanandanath Mahaswamiji avarige ಧನ್ಯವಾದಗಳು. We would like to thank all the Swamijis and the dignitaries on the dais for their presence. We would also like to thank the media friends, police and all those who have directly and indirectly responsible for the success of the function. Thank you all. At the ಕಾರ್ಯಕ್ರಮ ಮುಗಿಸೋ ಮುನ್ನ I would request all of you to kindly rise for the national anthem. ರಾಷ್ಟ್ರಗೀತೆಗಾಗಿ ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ.
सबसे पहले मैं आप सभी से महान कन्नड़ भाषा में नहीं बोल पाता हूं, इसके लिए आपकी क्षमा मांगकर मेरी बात की शुरुआत करता हूं। जी, मेडिकल एजुकेशन मिनिस्टर कर्नाटक सरकार, डॉक्टर के सुधाकर, यहाँ के सांसद महोदय, मेरे मित्र और विपक्ष के नेता श्री आर अशोक जी, श्री एस आर विश्वनाथ जी, श्री श्री निवासैया जी और आदि चुनचुनगिरी विश्वविद्यालय के कुलपति डॉक्टर एम ए शेखर जी और आज के कार्यक्रम में उपस्थित सभी गुणीजनों, भाइयों बहनों, आप सभी को मेरा प्रणाम। सबसे पहले मैं डॉक्टर निर्मलानंद जी महास्वामी का हृदय पूर्वक धन्यवाद करना चाहता हूं कि उन्होंने ये जो पुण्य कार्य महास्वामी जी की प्रेरणा से कई सालों से चल रहा है, इसके नए एक्सटेंशन में मुझे शामिल होने का मौका दिया। मैं महास्वामी जी का बहुत बहुत धन्यवाद करना चाहता हूं। ಆರಂಭದಲ್ಲಿ ನಾನು ಪರಮಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ದಿನದ ಈ ಒಂದು ಮಹತ್ ಕಾರ್ಯದಲ್ಲಿ ನನ್ನನ್ನು ಭಾಗವಹಿಸಲು ಆಹ್ವಾನಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. मित्रों, हमारी संस्कृति का बहुत अहम सूत्र है, कोई भी प्रवृत्ति सर्वजन हिताय सर्वजन सुखाय करनी चाहिए। अपने के अलावे पूरे समाज का विचार कर कर हम प्रवृत्त हो, वो हमारी संस्कृति का मूल बिंदु है। और आज ये संस्था गांव-गांव में वेलनेस सेंटर, गरीबों के लिए मुफ्त इलाज और माँ बाप अपने बच्चे को यहाँ विश्वास से रखकर जाए और उच्चतम शिक्षा लेकर बच्चा बाहर निकले, ऐसी शिक्षा व्यवस्था मठ चलाता है। मैं मठ के सभी चलाने वाले सहकर्मी और निर्मलानंदनाथ महास्वामी को बहुत बहुत बधाई देना चाहता हूं। ಸಮಾಜದ ಸರ್ವ ಜನಾಂಗಕ್ಕೂ ಎಲ್ಲ ರೀತಿಯಾದಂತಹ ಆರೋಗ್ಯ ಸೇವೆಗಳು, ಮಕ್ಕಳ ಆರೋಗ್ಯ, ಹೀಗೆ ಹೆಲ್ತ್ ಕೇರ್ ಹಾಗೂ ಎಜುಕೇಷನ್ಗೆ ಅನುಪಮವಾದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. आज यहां पर लगभग 200 करोड़ रुपए की लागत से 16 एकड़ में 20 लाख वर्ग फुट के कंस्ट्रक्शन के साथ 4000 छात्र पढ़ाई कर पाए, ऐसा एक संकुल विद्या का धाम यहां बना है। 1000 बेड वाला आधुनिक अस्पताल, जिसमें सुपर स्पेशलिटी की सारी व्यवस्थाएं यहां पर है। और सबसे बड़ी बात, गरीबों के लिए मुफ्त और किफायती दर से संपूर्ण इलाज की व्यवस्था और शिक्षा, ये संकुल सच अर्थ में एक सेवा का बहुत बड़ा माध्यम बनेगा, इसका मुझे विश्वास है। ಇಲ್ಲಿರ್ತಕ್ಕಂಥ ವಿಶಾಲವಾದ ಪ್ರದೇಶದಲ್ಲಿ ಆಸ್ಪತ್ರೆಗಳು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬಂದರೂ ವಿಶೇಷವಾಗಿ ಬಡ ಜನರಿಗೆ ಉಚಿತವಾಗಿ ಹಾಗೂ ಕೈಗೆಟುಕುವಂತಹ ಬೆಲೆಗಳಲ್ಲಿ ಟ್ರಸ್ಟ್ ಸೇವೆಯನ್ನ ಮಾಡ್ತಾ ಇರೋದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. मैं जब आज यहां आया हूं तब श्री आदि चुनचुनगिरी मठ के जगत गुरु श्री 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 डॉक्टर बाल गंगाधर नाथ जी महास्वामी जी को भी श्रद्धा पूर्वक प्रणाम कर कर उनको याद करना चाहता हूं।
ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರಿಗೂ ಸಹ ಗೌರವ ನಮನವನ್ನ ಸಲ್ಲಿಸ್ತಾ ಇದ್ದೇನೆ. आदि चुनचुनगिरी की पवित्र पहाड़ियों में 1800 साल से जो एक परंपरा थी, आध्यात्मिक परंपरा थी, वो आध्यात्मिक परंपरा को बरकरार रखते हुए, उसको और उज्जवल करते हुए, इसके साथ सेवा, शिक्षा और समर्पण, इसको जोड़ने का काम महास्वामी ने किया. और आज डॉक्टर निर्मलानंद नाथ महास्वामी जी भी इसको आगे बढ़ा रहे हैं. 1800 ವರ್ಷಗಳಿಗಿಂತಲೂ ಹಿಂದಿರತಕ್ಕಂಥ ಈ ಭವ್ಯ ಪರಂಪರೆಯನ್ನ ಈ ದಿನ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತಮ್ಮ ಸೇವಾ ಮನೋಭಾವ, ಶಿಕ್ಷಣದ ಕಡೆಗೆ ಇರುವಂತಹ ಕಾಳಜಿ ಹಾಗೂ ಸಮರ್ಪಣಾ ಮನೋಭಾವದಿಂದ ಅದನ್ನು ಮತ್ತಷ್ಟು ಉತ್ತುಂಗಕ್ಕೆ ಏರಿಸಿದ್ದಾರೆ ಅನ್ನುವಂತಹ ವಿಷಯ ಅತ್ಯಂತ ಗಹನವಾದದ್ದು. यह मठ ने सेवा के माध्यम से अनेक गरीब और मध्यम वर्ग के परिवारों को आध्यात्मिकता और कर्म योग के साथ जोड़ने का काम किया है. ಬಡ ಮತ್ತು ಮಧ್ಯಮ ವರ್ಗದ ಜನತೆಯನ್ನ ಸೇರಿಸಿ ಒಂದು ಒಗ್ಗಟ್ಟಿನ ನಿರ್ಮಾಣವನ್ನ ಈ ಸಂದರ್ಭದಲ್ಲಿ ಶಿಕ್ಷಣದ ಟ್ರಸ್ಟ್ ಮೂಲಕ ನಡೀತಾ ಇದೆ. और ये मठ 9 स्तंभों पर अन्न, अक्षरा, आरोग्य, आध्यात्मिकता, आश्रय, आरक्षण, आरण्य, अकालू, अनुकंपा और अनुबंध, ये 9 स्तंभों पर समाज के हर वर्ग को जोड़ने में सफल रहा है. और मैं मानता हूं इससे न केवल समाज के अंदर हमारी आध्यात्मिकता, हमारी संस्कृति, हमारा धर्म मजबूत हुआ है, समाज की एकता को भी इस मठ ने बहुत मजबूत कर एक बहुत अच्छा उदाहरण धार्मिक संस्थाओं के लिए देने का काम किया है. ಅನ್ನ, ಅಕ್ಷರ, ಆರೋಗ್ಯ, ಅಧ್ಯಾತ್ಮ, ಆಶ್ರಯ, ಅನುಕಂಪದಂತಹ 9 ಸ್ತಂಭಗಳನ್ನ ಮೂಲವಾಗಿರಿಸಿಕೊಂಡು ಸಮುದಾಯ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.